ನಮಸ್ಕಾರ. ಮಹಾಲಕ್ಷ್ಮಿ ನಮೋಸ್ತುತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತು ನಾವು ಮಕರ ರಾಶಿಯ ಗೋಚಾರ ಫಲದ ಬಗ್ಗೆ ತಿಳ್ಕೊಳ್ಳೋಣ. ಇದರ ಜೊತೆಗೆ ಮಕರ ರಾಶಿಯವರಿಗೆ ಆರೋಗ್ಯ ಫಲ ಹೇಗಿದೆ, ಹಾಗೆ ಯಾವ ದೇವರನ್ನ ಆರಾಧಿಸಬೇಕು, ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ನಾಡಿ ಜ್ಯೋತಿಷ್ಯ ಆಚಾರ್ಯರು ಡಾಕ್ಟರ್ ಅನಿಲ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ಜಿ ಕನ್ನಡ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ವಿಶೇಷವಾದ ಈ ಸಂಚಿಕೆಗೆ ಸ್ವಾಗತ. ಗುರೂಜಿ, ಮೊದಲಿಗೆ ಇವತ್ತು ನಾವು ಮಕರ ರಾಶಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಕರ ರಾಶಿಯವರಿಗೆ ಗೋಚಾರ ಫಲ ಹೇಗಿದೆ ಅಂತ. ಹೌದಮ್ಮ, ಮಕರ ರಾಶಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಹಿಂದಿನ ಸಂಚಿಕೆಗಳಲ್ಲಿ ಒಂದು ಯೋಗದ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಮಕರ ಕುಂಭ ಮೀನ ರಾಶಿಯವರು ಆಫೀಸಿಗೆ ಫೋನ್ ಮಾಡಿ ಹೇಳಿದ್ರು ಯಾಕೆ ಆ ಕಾರ್ಯಕ್ರಮ ಮುಗಿಸ್ಲಿಲ್ಲ ಅನ್ನುವಂಥ ಮಾತು ಬಂದಿತ್ತು. ಹಾಗಾಗಿ ಮಕರ ಕುಂಭ ಮೀನ ರಾಶಿಯ ಬಗ್ಗೆ, ಅದರಲ್ಲೂ ಯಥೇಚ್ಛವಾಗಿ ಮಕರ ರಾಶಿಯ ಬಗ್ಗೆನೇ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ಅಂಥದ್ದು. ಯಾವ ಸಂಯೋಗ ಇದೆ, ಯಾವ ರೀತಿಯಾದಂತಹ ಕೆಲಸಗಳನ್ನು ನೀವು ಮಾಡಬೇಕು, ನಂತರದಲ್ಲಿ ವಿಶೇಷವಾಗಿ ಆ ಸಂಯೋಗವನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನುವಂತಹ ಪೂರ್ಣವಾದಂಥ ಮಾಹಿತಿಯನ್ನು ಈ ಸಂಚಿಕೆ ಪೂರ್ತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಶೇಷವಾಗಿ ಮಕರ ರಾಶಿಯವರು ಈ ಕಾರ್ಯಕ್ರಮವನ್ನು ತಪ್ಪದೆ ಎಲ್ಲರೂ ವೀಕ್ಷಿಸಿ, ಅದರಲ್ಲೂ ಮಕರ ರಾಶಿಯವರಿಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುವಂಥ ಕೆಲಸ ಈಗ ಆಗತ್ತೆ. ಯಾಕೆ ಗೊತ್ತಾ? ಮಕರ ರಾಶಿಯವರಿಗೆ ಗೋಚಾರದ ಪ್ರಕಾರ ಸಂಯೋಗಗಳು ಅವರಿಗೆ ಪಾಸಿಟಿವ್ ಆಗೇ ಇದೆ. ಅಂದ್ರೇನು, ಎಲ್ಲ ನಿಮಗೆ ಆಗ್ಬರೋವಂಥ ಸಂಯೋಗಗಳೇ ಇದೆ, ಆದರೆ ಯಾವುದು ಕೈಗೂಡ್ತಾ ಇಲ್ಲ. ಎಲ್ಲ ನಿಮ್ಮ ಹತ್ರ ಇದೆ, ಕೈಗೂಡುವಂತಹ ಸಮಯ ಇನ್ನೂ ಬಂದೇ ಇಲ್ಲ ಅನ್ನುವಂತಹ ಕೊರಗು ನಿಮ್ಮ ಹತ್ರ ಇದೆ. ಹೌದಾ ಅಲ್ವಾ? ಯಾಕೋ ಆರೋಗ್ಯ ಒಂದೆರಡು ದಿನ ಚೆನ್ನಾಗಿರುತ್ತೆ, ಚೆನ್ನಾಗಿ ಈಚೆ ಓಡಾಡಿ ಬಂದಿದ್ದ ತಕ್ಷಣ ಏನೋ ಒಂದು ಸಮಸ್ಯೆ ಆಗುತ್ತಮ್ಮ ಮಕರ ರಾಶಿಯವ್ರಿಗೆ. ಆದರೆ ಸಮಸ್ಯೆ ಅಂತ ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಏನು ಹೇಳ್ತಾ ಇದ್ದಾರೆ ನಿಮಗೆ, ಮಕರ ರಾಶಿಯವ್ರಿಗೆ ನಿಮ್ಮ ಆರೋಗ್ಯ ಚೆನ್ನಾಗೇ ಇದೆಯಲ್ರಿ, ಸುಮ್ಮನೆ ಬಂದ್ರ ನಮ್ಮ ಹತ್ರಕ್ಕೆ ಅನ್ನುವಂತಹ ವಿಚಾರ ಡಾಕ್ಟರ್ ನಿಮಗೆ ಹೇಳಿರ್ತಾರೆ. ಹೌದಾ ಅಲ್ವಾ? ಮಕರ ರಾಶಿಯವರು ಏನಾಗ್ತಾ ಇದೆ ಗೊತ್ತಾ? ಮಕರ ರಾಶಿಯವರಿಗೆ ಗೋಚಾರದ ಪ್ರಕಾರ ಕುಜ ಇನ್ನೇನು ನಿಮ್ಮ ಮನೆಗೆ ಬರುವಂಥ ದಿನಗಳು ಹತ್ತಿರ ಆಗ್ತಾ ಇದೆ. ಹಾಗಾಗಿ ನೋಡಿ, ಕುಜ ಅಂದರೆ ನನ್ನ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾ ಇರ್ತೀನಿ, ದೃಷ್ಟಿಯನ್ನು ತಂದು ಕೊಡುವಂತಹ ಗ್ರಹ ಮತ್ತು ದೃಷ್ಟಿಯನ್ನು ತೆಗೆದು ಹಾಕುವಂತಹ ಗ್ರಹ ಎರಡೂ ಅವನೇ ಆಗಿರೋದ್ರಿಂದ ಬರೋದಕ್ಕಿಂತ ಮುಂಚೆ ತುಂಬ ಕಣ್ದೃಷ್ಟಿ ಆಗ್ತಾ ಇರತ್ತೆ. ಏನಾಗುತ್ತೆ ಕಣ್ಣು ದೃಷ್ಟಿಯ ಫಲಗಳೇನು ಅಂದರೆ, ಅಯ್ಯೋ ರಾಮ ಅನ್ನುವಂಥ ಪರಿಸ್ಥಿತಿಗೆ ತಂದಿಡ್ತಾರೆ. ಎಲ್ಲ ಚೆನ್ನಾಗೇ ಇರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಸಾಯಂಕಾಲ ಅಷ್ಟರಲ್ಲಿ ಏನೋ ಆಗಿರುತ್ತೆ. ಹೌದಲ್ವಾ? ಈ ಥರದ್ದು ಆಗ್ತಾ ಇರುತ್ತಲ್ವಮ್ಮ? ಹೌದು. ಮತ್ತು ಅದ್ರ ಜೊತೆಗೆ ಏನು ಗೊತ್ತಾ, ಊಟನೇ ಸೇರ್ತಾ ಇಲ್ಲ ಗುರೂಜಿ. ಎಷ್ಟು ಇಷ್ಟಪಟ್ಟು ನಾನು ಚಪಾತಿನೋ ದೋಸೆನೋ ಮಾಡ್ಕೊಂಡು ತಿಂತಾ ಇದ್ದೆ. ನೋಡಿ, ಹೆಣ್ಮಕ್ಳು ಈ ಥರದ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಅವ್ರು ಹೇಳೋ ಅಂಥದ್ದೇ ಅದು, ಊಟನೇ ಸೇರ್ತಾ ಇಲ್ಲ, ಯಾಕೋ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ಅನ್ನ ತಟ್ಟೆಗೆ ಹಾಕ್ಕೊಂಡು ಬಂದಾಗ ಏನೋ ಒಂದು ಸಮಸ್ಯೆ ಆಗುತ್ತೆ, ಯಾರೋ ಬರ್ತಾರೆ, ಕೂಗ್ತಾರೆ, ಎದ್ದು ಹೋಗಬೇಕು. ಈ ಥರದ ಸಮಸ್ಯೆಯಿಂದ ನಮಗೆ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು ಮಕರ ರಾಶಿಯವ್ರು ಮಾತನಾಡ್ತಾ ಇದ್ದೀರಿ ಈಗ. ಹೌದಾ ಅಲ್ವಾ? ಖಂಡಿತವಾಗ್ಲೂ ಹೌದು. ಯಾಕೆ ಗೊತ್ತಾ? ಗೋಚಾರ ಅಷ್ಟು ಸ್ಪಷ್ಟವಾಗಿ ಹೇಳ್ಕೊಡತ್ರಿ. ಮಕರ ರಾಶಿಯವರು ಯಥೇಚ್ಛವಾಗಿ ನಿಮಗೆ ಅಂತಾನೆ ಸ್ವಲ್ಪ ಸಮಯ ಬಿಡುವು ಮಾಡಿಕೊಳ್ಳುವಂಥದ್ದು ನಿಮ್ಮ ಕೆಲಸಗಳಿಗೆ. ಏನು ನಿಮ್ಮ ಕೆಲಸ ಅಂದರೆ, ನಿಮ್ಮ ಜವಾಬ್ದಾರಿ ಏನೇನಿದೆಯೋ ಅದೆಲ್ಲ ಮಾಡಲೇಬೇಕಪ್ಪ, ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಸ್ವಂತಕ್ಕೆ ನೋಡಿ, ಆರೋಗ್ಯವನ್ನು ನೀವೇ ಕಾಪಾಡ್ಕೋಬೇಕಲ್ವಾ? ಅದರ ಜೊತೆಗೆ ಎಲ್ಲ ಕೈಂಕರ್ಯಗಳು, ನಿಮಗೆ ಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನ್ನುವಂಥ ಸ್ವಲ್ಪ ಸಮಯಗಳನ್ನು ಇಟ್ಕೊಳ್ಳೋದ್ರಿಂದ ಮಕರ ರಾಶಿಯವರು ನೆಮ್ಮದಿಯುತವಾಗಿ ಜೀವನ ಮಾಡಬಹುದು. ಅದು ಪರಿಹಾರನೇ ಅಲ್ವಮ್ಮ? ಅದಕ್ಕೆ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗತ್ತಾ? ಇಲ್ಲ. ಆದರೆ ನೆಮ್ಮದಿ ಬೇಕು ಅಂತಿರೋರು ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ, ಮೊದಲನೇದು. ಎರಡನೇ ವಿಚಾರವಾಗಿ ಮುಂದಿನ ಭಾಗದಲ್ಲಿ ಯಾವ ಯಾವ ರೀತಿಯಾದಂತಹ ಆರೋಗ್ಯದ ಸಮಸ್ಯೆಗಳು ಎಲ್ಲಿಯವರೆಗೂ ನಿಮ್ಮನ್ನು ಕಾಡುತ್ತೆ ಅನ್ನುವಂಥ ವಿಚಾರ ಮಾತನಾಡ್ತಾ ಹೋಗೋಣ. ಮೊನ್ನೆ ನಾನು ಹೇಳ್ಕೊಟ್ಟಿದ್ದೆ, ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗತ್ತೆ ಅಂತ. ಎಷ್ಟು ಜನಕ್ಕೆ ಹಂಗೆ ಆಗಿದೆ ಗೊತ್ತಾ? ಎಲ್ಲ ನನಗೆ ಕರೆ ಮಾಡಿ ತಿಳಿಸ್ತಾ ಇದ್ದಾರೆ, ಸಿಂಹರಾಶಿಗೆ ಅದೇ ಥರ ಆಗುತ್ತೆ ಅಂತ. ಮುಂಚೆನೇ ನಾನು ತಿಳಿಸ್ಕೊಟ್ಟಿರೋದ್ರಿಂದ ಅವರು ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆ ಮಾಡಿಕೊಂಡಿದ್ರು. ಮಕರ ರಾಶಿಯವ್ರಿಗೂ ನಾನು ತಿಳಿಸ್ಕೊಡ್ತೀನಿ ಯಾವ ಅನುಷ್ಠಾನ ಮಾಡಬೇಕು ಅಂತ. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯವರಿಗೆ ಬಹಳಷ್ಟು ಜನರಿಗೆ ಮಂಡಿ ನೋವಿನ ಸಮಸ್ಯೆ ಕಾಡ್ತಾ ಇದೆ, ಇದು ಯಾಕೆ ಅಂತ? ನೋಡಿ, ಸಂಯೋಗಗಳ ಯಥೇಚ್ಛವಾಗಿ ಬಂದು ಅದೇನು ಹೇಳ್ತಾರಲ್ಲ, ಅಲ್ಲೆಲ್ಲೋ ಹೋಗ್ತಾ ಇರೋ ಮಾರಿ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋವಂಥದ್ದು.
ಆ ಥರದ ಪರಿಸ್ಥಿತಿ ಮಕರ ರಾಶಿಯವರಿಗೆ ಸದ್ಯಕ್ಕೆ ಬಂದಿರುವಂಥದ್ದು. ಹಿಂದಿಂದ ಯಾವುದೋ ನೋವು ಗುರೂಜಿ, ಈಗ ನಮ್ಮನ್ನು ಅದು ಕಾಡ್ತಾ ಇದೆ ಅನ್ನುವಂತಹ ಕೆಲವೊಂದಷ್ಟು ವಿಚಾರಗಳು ಈಗಿನ ಗೋಚಾರದ ಪ್ರಕಾರ ನಡೀತಾ ಇದೆ ರೀ. ಮಕರ ರಾಶಿಯವರಿಗೆ ಮಂಡಿ ನೋವಿನ ಸಮಸ್ಯೆ ಯಥೇಚ್ಛವಾಗಿ ಕಾಡಿಸುತ್ತಾ ಇದೆ. ಹೌದಾ ಅಲ್ವಾ? ನನಗೆ ತಿಳಿಸಿ. ಖಂಡಿತವಾಗ್ಲೂ ಹೌದಾಗಿರುತ್ತೆ. ಯಾಕೆ ಅಂದರೆ ಗೋಚಾರನೂ ಅದೇ ಸ್ಪಷ್ಟಪಡಿಸ್ತಾ ಇದೆ. ಮಂಡಿ ನೋವು, ಅದರ ಜೊತೆಗೆ ವಿಶೇಷವಾಗಿ ಏನು ಗೊತ್ತಮ್ಮ, ಏನೋ ನರ ಎಳಿತಾ ಇದೆ, ಎಳೆದು ಬಿಡೋದು ಆ ಥರದ್ದೆಲ್ಲ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳಿರ್ತಾರೆ. ಅದು ನಿಜ. ಗೋಚಾರದ ಪ್ರಕಾರ ಹಾಗೆ ಆಗ್ತಾ ಇದೆ. ಅದಕ್ಕೆ ಸೂಕ್ತವಾಗಿರುವಂಥ 2 ಕೆಲಸವನ್ನು ಹೇಳ್ಕೊಡ್ತೀನಿ ನೋಡಿ. ಒಂದು, ಧಾರ್ಮಿಕ ಪದ್ಧತಿಯನ್ನು ಅನುಸರಿಸಿ. ಎರಡನೇದೇನು ಗೊತ್ತಾ, ಸದ್ಯದ ಪರಿಸ್ಥಿತಿಯಲ್ಲಿ, ನಿನ್ನೇನು ವಿಚಾರ ಮಾತನಾಡ್ತಾ ಇದ್ದೆ, ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರಾಶಿಗೆ ಆಯುರ್ವೇದ ಕೆಲಸ ಮಾಡುತ್ತೆ, ಯಾವ ರಾಶಿಗೆ ಅಲೋಪತಿ ಕೆಲಸ ಮಾಡುತ್ತೆ, ಅಥವಾ ಇಂಗ್ಲೀಷ್ ಮೆಡಿಸನ್ನು, ಅಥವಾ ಹಳೆಯ ಕಾಲದ ನಾಟಿ ವೈದ್ಯರು ಪದ್ಧತಿಗಳೆಲ್ಲ ಇತ್ತಲ್ವಮ್ಮ. ನೋಡಿ, ಎಲ್ಲದಕ್ಕೂ ಒಂದೊಂದು ಗ್ರಹ ಇದೆ. ಸೂರ್ಯ ನಿಮ್ಮ ರಾಶಿಯಲ್ಲಿದ್ದಾಗ ನೀವು ಯಾವುದೇ ಮೆಡಿಸನ್ಸ್ ತೊಗೊಳ್ರಿ, ಅಥವಾ ವಾಹಿನಿಗಳಲ್ಲಿ ತೋರಿಸ್ತಾ ಇರ್ತಾರೆ, ಯಾರೋ ಒಬ್ಬರು ನೀರು ಕುಡಿಸಿದ್ರು ವಾಸಿ ಆಗೋಯ್ತು ಅವ್ರಿಗೆ ಅನ್ನೋಂಥದ್ದೆಲ್ಲ ಅಲ್ವಾ. ಅದೆಲ್ಲ ಮ್ಯಾಜಿಕ್ ಅಂತಲ್ಲ. ಸೂರ್ಯ ಯಾವ ರಾಶಿಯಲ್ಲಿರ್ತಾರೋ ಅವರಿಗೆ ಒಂದು ಸ್ವಲ್ಪ ನೀರು ಕುಡಿಸಿದ್ರು, ನಮ್ಮ ಆಶ್ರಮದಲ್ಲಿ ಕೆಲವು ಸತಿ ಕೈಯಲ್ಲಿ ನೀರು ಹಿಡ್ಕೊಂಡು ಹಿಂಗೆ ಕೊಟ್ಟಿದ ತಕ್ಷಣ ಅವ್ರಿಗೆ ಆರೋಗ್ಯ ಸರಿ ಹೋಗುತ್ತೆ. ಅದನ್ನು ನಾನು ಮಾಡ್ತಾ ಇರ್ತೀನಿ. ಯಾಕೆ ಗೊತ್ತಾ, ಅವರ ರಾಶಿಯಲ್ಲಿ ಸೂರ್ಯ ಇರುತ್ತೆ, ಅದು ಚೆನ್ನಾಗಿ ಗೊತ್ತು ಅವ್ರಿಗೆ, ವಾಸಿ ಅದು ಹಾಗೇ ಆಗುತ್ತೆ ಅಂತ. ಅದರ ಮನಸ್ಸು ಅನ್ನೋದು ಒಂದಿರುತ್ತಲ್ಲಮ್ಮ, ಅವ್ರಿಗೆ ಏನಾಗುತ್ತೆ, ನನಗೆ ಔಷಧಿನೇ ಬೇಕು ಅನ್ನೋದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಅಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಹೆಚ್ಚಿದೆ. ಸುಮ್ಮನೆ ಹೋಗಿ 3 ತಿಂಗಳಿಗೆ 6 ತಿಂಗಳಿಗೆ ಆಗೋಷ್ಟೆಲ್ಲ ಔಷಧಿನ ಪ್ಯಾಕ್ ಮಾಡಿಸ್ಕೊಂಡು ಮಕರ ರಾಶಿಯಲ್ಲಿರುವಂಥ ಹಿರಿಯರ ಮನೆಗೆ ತಂದಿರ್ತೀರಿ. ಅದೆಲ್ಲ ತಗೊಳ್ಳೋದ್ರಿಂದ ಯಥೇಚ್ಛವಾದಂಥ ಡ್ಯಾಮೇಜೇ ಜಾಸ್ತಿ ಆಗ್ತಾ ಇರುತ್ತೆ ರೀ. ಡಾಕ್ಟ್ರ್ ಎಷ್ಟು ಹೇಳ್ತಾರೆ ಅಷ್ಟನ್ನು ಮಾಡಿ. ಅದರ ಜೊತೆಗೆ ಪರಿಹಾರ ಏನು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಕಾರ್ಯಕ್ರಮ ನೋಡ್ತಾ ಇರಿ. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯವರು ಯಾವ ದೇವರನ್ನು ಆರಾಧಿಸಬೇಕು ಅಂತ? ಖಂಡಿತಮ್ಮ, ಈ ಮಂಡಿ ನೋವಿಗೆ ಹೇಳಿದ್ರಲ್ಲ, ಮಂಡಿ ನೋವಿಗೆ ವಿಶೇಷವಾಗಿ ಕುಜನನ್ನು ಆರಾಧನೆ ಮಾಡಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಕುಜ ಅಂದರೆ ಸುಬ್ರಹ್ಮಣ್ಯ ದೇವರು. ಯಾರು ಸುಬ್ರಹ್ಮಣ್ಯ ದೇವರನ್ನು ಯಥೇಚ್ಛವಾಗಿ ಆರಾಧನೆ ಮಾಡ್ತಾರೆ. ಒಂದು ವಿಶೇಷ ಏನು ಗೊತ್ತಾ, ಕುಜನನ್ನು ಸುಬ್ರಹ್ಮಣ್ಯ ದೇವರು ಅಂದಿದ ತಕ್ಷಣ ಮಂಗಳವಾರದವರೆಗೂ ಕಾಯ್ತಾರೆ ಜನ. ಶನಿ ಮಹಾತ್ಮ ಅಂದಿದ ತಕ್ಷಣ ಶನಿವಾರದವರೆಗೂ ಕಾಯ್ತಾರೆ. ಮಿಕ್ಕಿದ ದಿನ ದೇವಸ್ಥಾನ ಬಾಗಿಲು ಹಾಕಿರೋದು, ದೇವ್ರಿಗೆ ರಜಾ ಇರುವಂಥದ್ದು, ಅದೆಲ್ಲ ಎಂಥದ್ದು ಇಲ್ಲ. ಹಿಂದೆ ವಾರ ಪೂರ್ತಿ ದೇವರ ಆರಾಧನೆ ಮಾಡ್ತಾಯಿದ್ರು. ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಒಂದೊಂದು ವಾರಗಳನ್ನು ನಿಶ್ಚಯ ಮಾಡಿರುವಂಥದ್ದು. ನಮಗೆ ಯಥೇಚ್ಛವಾಗಿ ಆಶೀರ್ವಾದ ಬೇಕು ಅಂದರೆ ಪ್ರತಿದಿನ ಆರಾಧನೆ ಮಾಡೋದ್ರಲ್ಲಿ ಏನು ಸಮಸ್ಯೆ ಇದೆಮ್ಮ? ಅದರ ಜೊತೆಗೆ ಆರಾಧನೆ ಅಷ್ಟೊತ್ತೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನೋಡಿ, ಜಪ ತಪಗಳನ್ನು ಕೇವಲ 10 ನಿಮಿಷಗಳ ಕಾಲ ದೇವರಿಗೆ ಮೀಸಲಿಡುವುದರಿಂದ, ಅವರ ನಾಮ ಸ್ಮರಣೆ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗೆ ಅನುಕೂಲ ಆಗತ್ತೆ. ಮುಂದಿನ ಸಂಚಿಕೆಗಳಲ್ಲಿ ನಾನು ಜಪದ ಮಹತ್ವ ಏನು, ನೀವೇ ಹೆಂಗೆ ಅದನ್ನೆಲ್ಲ ಮಾಡ್ಕೋಬಹುದು ಅನ್ನುವಂತಹ ವಿಶೇಷವಾದ ಒಂದು ಸಂಚಿಕೆಯನ್ನೇ ಮಾಡಿಕೊಡೋಣ ಜನಕ್ಕೋಸ್ಕರ. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ? ಅವ್ರು ಏನು ಗೊತ್ತಮ್ಮ, ಸಾಮಾನ್ಯವಾಗಿ ಮಕರ ರಾಶಿಯವ್ರು ಏನು ಹೇಳ್ಕೊಳ್ಳೋದೇ ಇಲ್ಲ. ಆ ಥರದ ಲಕ್ಷಣಗಳಿರುತ್ತೆ ನೋಡಿ. ಯಾವಾಗಲೂ ಮಂಡಿ ನೋವು ಬಂದಿರುತ್ತೆ. ಅದನ್ನು ನಿಮ್ಮವರ ಹತ್ರ ತಮ್ಮವ್ರ ಹತ್ರ ಹೇಳ್ಕೊಂಡಿದ್ರೆ ಅವರಿಗೆ ಖಂಡಿತವಾಗಿಯೂ ವಾಸಿ ಮಾಡ್ಬೋದು. ಯಾರ ಹತ್ರ ಆದರೂ ಹೇಳ್ಕೋಬೇಕು. ಸುಮ್ಮನೆ ಬಚ್ಚಿಟ್ಕೊಂಡಿದ್ರೆ ಯಾರಿಗೆ ಗೊತ್ತಾಗತ್ತಲ್ವಮ್ಮ? ಈ ರೀತಿಯಾದಂತಹ ಲಕ್ಷಣಗಳು ಮಕರ ರಾಶಿಯವರಿಗಿರುತ್ತೆ. ಅದರ ಜೊತೆಗೆ ಪರಿಹಾರಗಳನ್ನು ನೋಡಿ, ಡಾಕ್ಯುಮೆಂಟಲ್ಲೂ ಅಷ್ಟೇ. ಡಾಕ್ಯುಮೆಂಟ್ಸ್ ಅಂದ್ರೇನು, ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ. ವೈದ್ಯರು ನಿಮಗೆ ಒಂದು ಟೆಸ್ಟ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿರ್ತಾರೆ. ಆ ಟೆಸ್ಟನ್ನು ಮಾಡಿಸಿರ್ತೀರಿ. ಆದರೆ ಆ ಟೆಸ್ಟ್ ಮಾಡಿದಾಗ ರಿಪೋರ್ಟ್ ಅಂತ ಏನು ಬರುತ್ತಲ್ಲ, ಆ ರಿಪೋರ್ಟಲ್ಲಿ ಚೆನ್ನಾಗೇ ಇರುತ್ತಮ್ಮ. ಚೆನ್ನಾಗಿದ್ದಾಗ ವೈದ್ಯರು ನಿಮಗೆ ಆರೈಕೆಗಳನ್ನು ಕೊಡ್ತಾರಾ? ಇಲ್ಲ. ಚೆನ್ನಾಗಿ ನೋಡ್ಕೊಳ್ಳಿ, ರಿಪೋರ್ಟ್ ಎಲ್ಲ ಚೆನ್ನಾಗಿದೆ ಅಂತ. ಆದರೆ ಮಂಡಿ ನೋವು ವಾಸಿ ಆಗಬೇಕಲ್ವ? ಅದಕ್ಕೋಸ್ಕರ ಕೆಲವೊಂದಷ್ಟು ಪದ್ಧತಿಗಳನ್ನು ಈಗಲಿಂದಾನೇ ನೀವು ರೂಢಿ ಮಾಡ್ಕೊಳ್ಳೋದನ್ನು ಮಾಡಿ. ಖಂಡಿತವಾಗಿಯೂ ಮಂಡಿ ನೋವು ಯಥೇಚ್ಛವಾಗಿ ಮಕರ ರಾಶಿಯವರಿಗೆ ಕಾಡ್ತಾ ಇರುತ್ತೆ. ಆ ಮಂಡಿ ನೋವಿಗೋಸ್ಕರ ಕುಜನನ್ನು ಆರಾಧನೆ ಮಾಡಿ. ವೈದ್ಯರು ಏನು ಹೇಳಿದ್ದಾರೋ ಅದೆಲ್ಲ ಮಾಡಿರಿ. ಅದರ ಜೊತೆಗೆ ಕುಜನನ್ನು ಆರಾಧನೆ ಮಾಡಿ. ಮುಂದಿನ ಸ್ವಲ್ಪ ಹೊತ್ತಲ್ಲಿ ಹೆಂಗೆ ಆರಾಧನೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತ ಗುರುಜಿ. ಈ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ. ನಮಸ್ತೆ.
ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹ್ಞೂ ಕೇಳಿಸ್ತದೆ ಮೇಡಮ್ ಅವರ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದ ಮೇಡಮ್ ಅವರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳೋಕ್ಕಾಯ್ತು, ಒಂದು ಸ್ವಲ್ಪ ಆರೋಗ್ಯದ ಬಗ್ಗೆ ಕೇಳೋಕ್ಕಾಯ್ತು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ಗುರುಜಿ, ನಮಸ್ಕಾರ. ನನಗೆ ಯಾಕೆ ಮೇಲೆ ಮೇಲೆ ಆರೋಗ್ಯ ಕೆಡ್ತದೆ ನೋಡ್ರಿ ಗುರುಜಿ. ಏನು ಹೆಸರು ನಿಮ್ಮದು? ಬಸವರಾಜ್. ಬಸವರಾಜಪ್ಪ ಅಂತ. ಡೇಟ್ ಆಫ್ ಬರ್ತ್ ಇಲ್ಲ. ಡೇಟ್ ಆಫ್ ಬರ್ತ್ ಬೇಡ, ಮಾತಾಡಿ. ನಿಮ್ಮ ಸ್ವರ ತರಂಗ ಏನು ಹೇಳುತ್ತೆ ಕೇಳೋಣ. ಗುರುಜಿ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಬಸವರಾಜಪ್ಪ ಅಂತ? ಹೌದ್ರಿ. ಹಾಂ, ಏನು ಆರೋಗ್ಯ ಸಮಸ್ಯೆ ಆಗ್ತಾ ಇರೋದು? ಆಗಿಂದಾಗಿ ಮೇಲೆ 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 ಸಮಸ್ಯೆ ಜಾಸ್ತಿ ಆಗುತ್ತೆ. ಒಂದೇ ಸಮಸ್ಯೆನ ಬೇರೆ ಬೇರೆ ಭಾಗಗಳು, ಕೈ ಕಾಲು ತಲೆನೋವು ಆ ಥರದ್ದು ಆಗ್ತಾ ಇದೆಯಾ? ಆಗ್ತದೆ. ಕೆಮ್ಮು, ನೆಗಡಿ, ಜ್ವರ, ಶೀತ. ಯಾವಾಗ್ಲಿಂದಪ್ಪ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರೋದು? ಈಗೆಲ್ಲ 15 ಗಿರಿ ಗುರುಜಿ. ಆಸ್ಪತ್ರೆಗೆ ಓಡಾಡ್ತಾ ಇದ್ದಾನೆ, ಆದ್ರೂ ಬಿಡಂಗಿಲ್ಲ. ಆಸ್ಪತ್ರೆಗೆ ತೋರಿಸಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಅನ್ನೋದಾ? ಆಗ್ತಾ ಇಲ್ಲ ಗುರುಜಿ. ಆಯಿತು, ನಾನು ನಿಮ್ಗೊಂದು ಕೆಲಸ ಹೇಳ್ಕೊಡ್ತೀನಿ, ಮಾಡ್ತೀರಾ? ಹೇಳ್ರಿ. ನಿಮ್ಮ ಸ್ವರತರಂಗದಲ್ಲಿ ಚಂದ್ರನ ಸಂಯೋಗ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಆಯಿತಾ? ಜಾಸ್ತಿ ತಲೆಗೆ ಕೆಡಿಸ್ಕೊಳ್ಳುವಂಥ ಕೆಲಸ ಮಾಡಬೇಡಿ. ಆರೋಗ್ಯ ನಿಮ್ಮದು ಚೆನ್ನಾಗಾಗತ್ತೆ. ಸಾಧ್ಯ ಆದಷ್ಟು ಈಶ್ವರನ ದೇವಸ್ಥಾನಕ್ಕೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಈ ಒಂದು ವಾರನೂ ಆದರೆ ಸಾಧ್ಯ ಆದರೆ ಹೋಗ್ಬಿಟ್ಟು ಬನ್ನಿ. ಅದರ ಜೊತೆಗೆ ಈಶ್ವರ ದೇವರಿಗೆ ಅಭಿಷೇಕ ಮಾಡಿದ ನೀರು ಇಸ್ಕೊಂಬಂದು ಮೊದಲು ಅದನ್ನು ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಬೆರೆಸ್ಕೊಂಡು ಸ್ನಾನ ಮಾಡೋ ಅಂಥ ಕೆಲಸ ಮಾಡಬೇಕು ಒಂದು ವಾರ ಪೂರ್ತಿ. ಅದನ್ನು ಮಾಡಿಪ್ಪ, ನಿಮ್ಮ ಆರೋಗ್ಯ ಚೆನ್ನಾಗಾಗತ್ತೆ, ಒಳ್ಳೇದಾಗಲಿ. ಓಕೆ ಗುರುಜಿ, ಒಂದು ಜಾತಕ ಕೊಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ನಂಜುಂಡಪ್ಪ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಕೊರಟಗೆರೆ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ಕಾರ, ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ನನ್ನ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಮದುವೆ ಆಗ್ತಾ ಇಲ್ಲ. ಹಾಂ, ಮದುವೆ ಸೆಟ್ ಆಗ್ತಾ ಇಲ್ಲ. ಅವ್ರ ಹೆಸರೇನು, ಡೇಟು, ಟೈಮು, ಹುಟ್ಟಿದ್ದೆಲ್ಲ ಇದೆಯಾ ನಿಮ್ಮ ಹತ್ರ? ಇಲ್ವಾ? ಇದೆ ಇದೆ, ಕೊಡಿ. 22/2/90. 22/2/1990. 90. ಹಾಂ, ಬೆಳಿಗ್ಗೆ 10:30. ಜಾತಕನೇ ಬರ್ತಾ ಇಲ್ವಾ ಯಾವುದು? ಇಲ್ಲ ಗುರುಜಿ, ಇನ್ನು ಶುರುನೇ ಆಗಿಲ್ಲ ಮದುವೆ ಕೆಲಸ ಹುಡ್ಕೋದು ಅಥವಾ? ಹುಡುಕ್ತಾ ಇದ್ದೀವಿ. ಎಲ್ಲೋದ್ರು ಇಲ್ಲ, ಕೊಡಲ್ಲ ಮಾಡಲ್ಲ ಈಗಲೇ ಅಂತಾರೆ. ಏನು ಕೆಲಸ ಮಾಡ್ತಾರೆ ಅವರು? ವ್ಯವಸಾಯ ಗುರುಜಿ. ಜಾತಕದಲ್ಲಿ ಕೇಳಿಸ್ಕೊಳ್ಳಿ, ಜಾತಕದಲ್ಲಿ ಮದುವೆಯ ಯೋಗ ಇದೆ. ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ನಾನು ಹೇಳೋವಂಥ 2 ಕೆಲಸ ಮಾಡಿ ಜ್ಞಾಪಕ ಇಟ್ಕೊಳ್ಳಿ ಯಜಮಾನ್ರೆ. ನೀ ಜಾತಕಕ್ಕೆ ಉತ್ತರ ದಿಕ್ಕಿನಿಂದಾನೇ ಹುಡುಕ್ಬೇಕು ನೀವು ಹೆಣ್ಣನ್ನು, ಆಯ್ತಾ? ಸುಮ್ಮನೆ ಎಲ್ಲೆಲ್ಲ ಕಡೆ ಹೋಗಬೇಡಿ, ಪ್ರಯೋಜನ ಆಗಲ್ಲ. ಉತ್ತರ ದಿಕ್ಕಿನಿಂದ ಬರುವ ಹೆಣ್ಣೆ ಇವರನ್ನ ಮದುವೆ ಆಗೋದು ಅಂತ ಜಾತಕದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದರ ಜೊತೆಗೆ ಒಂದು ಸತಿ ಮನೆ ದೇವ್ರಿಗೆ ಇವ್ರ ಹತ್ರ ಕರ್ಕೊಂಡು ಹೋಗಿ ಹಣ್ಣು ಕಾಯಿ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಶುರು ಮಾಡಿ ಹುಡ್ಕಕ್ಕೆ, ಆಯ್ತಾ? ಒಂದು ವ್ಯವಸ್ಥಿತವಾಗಿ ಹುಡುಕುವಂಥ ಕೆಲಸ ಮಾಡಿ. ಸುಮ್ಮನೆ ಕರೆದಿದ್ದ ಕಡೆ ಎಲ್ಲ ಹೋಗಿ ನೋಡ್ಕೊಂಡು ಬರೋ ಅಂಥದ್ದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅನ್ನೋದು ತೋರಿಸ್ಕೊಡ್ತಾ ಇದೆ. ಈ ಕೆಲಸ ಮಾಡಿ ಅವ್ರಿಗೆ ಮದುವೆ ಆಗತ್ತಪ್ಪ, ಒಳ್ಳೇದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಕುಜನನ್ನ ಆರಾಧಿಸೋದು ಹೇಗೆ ಅಂತ? ಕುಜನನ್ನು ಆರಾಧನೆ ಮಾಡೋದಕ್ಕೆ ನೋಡಿ, ಕುಜ ಅಂದರೆ ಸುಬ್ರಹ್ಮಣ್ಯನ ಸ್ವರೂಪ ಅಮ್ಮ. ಸುಬ್ರಹ್ಮಣ್ಯನೇ ಕುಜನನ್ನು ಆಳುವಂತಹ ದೇವರು. ಕುಜ ಅಂದರೆ ಗ್ರಹ. ನೋಡಿ, ಗ್ರಹ ಅದಕ್ಕಿಂತ ಮೇಲ್ಗಡೆ ಇರುವಂಥವ್ರು ದೇವರು ಅಲ್ವಮ್ಮ. ಹಾಗಾಗಿ ದೇವರನ್ನು ಆರಾಧನೆ ಮಾಡಿ ಕುಜನನ್ನು ಸರಿ ಮಾಡು ಅನ್ನುವಂತಹ ಪ್ರಾರ್ಥನೆಗಳನ್ನು ಮಾಡಬೇಕು. ಕುಜನನ್ನು ಆರಾಧನೆ ಮಾಡೋದಕ್ಕೆ ಅಶ್ವತ್ಥ ಕಟ್ಟೆ ಕೆಳಗಡೆ ನಿಮ್ಮ ಹತ್ರ, ನಿಮ್ಮ ಮನೆಗಳ ಸುತ್ತಮುತ್ತ ಅಶ್ವತ್ಥ ಕಟ್ಟೆ, ಅದರ ಜೊತೆಗೆ ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿರ್ತಾರಲ್ವ. ನಾಗರಕಲ್ಲನ್ನು ಶುಚಿಯಾಗಿಡುವಂತಹ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಖಂಡಿತವಾಗಿಯೂ ಕುಜನ ಅನುಗ್ರಹ ಆಗೇ ಆಗತ್ತೆ. ಕುಜದೋಷ ಇರೋವಂಥವ್ರು ನಾಗರಕಲ್ಲ ಪೂಜೆ ಮಾಡೋದ್ರಿಂದಾನೇ ಅನುಗ್ರಹ ಆಗತ್ತೆ ಅಂತ ಹೇಳ್ತಾರಲ್ಲ, ಅದೇ ಥರನೇ ಕುಜನನ್ನು ಆರಾಧನೆ ಮಾಡೋದಕ್ಕೆ ನಾಗರ ಕಲ್ಲಿನ ಸೇವೆ ಮಾಡಬೇಕು. ಏನು ಸೇವೆ ಅಂದರೆ, ಎಲ್ಲರೂ ಹೋಗಿ ಅದನ್ನೇ ಮಾಡಿರ್ತಾರೆ, ನೀವು ತಿರ್ಗಾ ಅದ್ರ ಮೇಲೆ ನೀರು ಹಾಕಿ ತಿರ್ಗಾ ತೊಳೆದು ಹೊಸದಾಗಿ ಅರ್ಶಿನ ಇಡುವಂಥ ಕೆಲಸ ಮಾಡ್ತಾರೆ.
ಅದು ಪದ್ಧತಿ ಅಲ್ಲ. ಏನು ಸೇವೆ ಅಲ್ಲಿ ಬಾಕಿ ಇರುತ್ತೆ, ಅವತ್ತಿನ ದಿನ ಏನು ಸೇವೆ ಬಾಕಿ ಇರುತ್ತಲ್ಲಮ್ಮ ಅದನ್ನು ನೀವು ಮಾಡಬೇಕು. ನೀವು ಮೊದಲೇ ದೇವಸ್ಥಾನಕ್ಕೆ ಹೋಗ್ತೀರಿ, ದೇವಸ್ಥಾನ ಅಂದ್ರೇನು ಅರಳಿಕಟ್ಟೆ ಹತ್ರ ಹೋಗ್ತೀರಿ, ಎಲ್ಲ ಅಲ್ಲಿ ಆರಾಧನೆ ಮುಗ್ದಿರುತ್ತೆ. ಆದರೆ ನೀವೇ ಮೊದಲು ಹೋದಾಗ ಏನು ಮಾಡಬೇಕು ನೋಡ್ರಿ, ಅಲ್ಲೇ ಕಸ ಗುಡಿಸಿ ಸಿದ್ಧವಾಗಿ ಇಟ್ಕೊಂಡಿರೋವಂಥ ಕೆಲಸಗಳನ್ನು ಮಾಡಬೇಕು. ಇನ್ನೊಬ್ರಿಗೂ ಅದು ಅನುಕೂಲ ಆಗಬೇಕು. ಅಲ್ಲಿ ಕಸ ಹಾಗೆ ಇರುತ್ತೆ, ಎಲೆಗಳೆಲ್ಲ ಬಿದ್ದಿರುತ್ತೆ, ಅದರ ಮೇಲೇ ನೀವು ಹೋಗಿ ದೇವ್ರಿಗೆ ಆರಾಧನೆ ಮಾಡ್ತೀರಿ, ಅದು ಶುಚಿತ್ವ ಅಲ್ಲ ಅಲ್ವಾ? ಹಾಗಾಗಿ ಯಾವ ಕಾರಣಕ್ಕೂ ಶುಚಿಯಾಗಿಲ್ಲದ ಕಡೆ ದೇವರುಗಳು ಅಥವಾ ದೇವಸ್ಥಾನಗಳು ನಿಮಗೆ ಸಿದ್ಧಿಯನ್ನು ತಂದ್ಕೊಡೋದಿಲ್ಲ ಅಂತ ಜ್ಯೋತಿಷ್ಯ ಶಾಸ್ತ್ರನೂ ಹೇಳುತ್ತೆ ಮತ್ತು ಆಗಮಶಾಸ್ತ್ರನೂ ಹೇಳುತ್ತಮ್ಮ. ಹಾಗಾಗಿ ನೀವೇ ಫಸ್ಟ್ ಹೋಗ್ತಾ ಇದ್ದೀರಾ ನಾಗರಕಟ್ಟೆ ಹತ್ರ, ನಾಗರಕಟ್ಟೆ ಕ್ಲೀನಾಗಿ ಇಟ್ಕೊಳ್ಳೋವಂಥ ಕೆಲಸ ಮಾಡಿ. ಅದರ ಜೊತೆಗೆ ಆರಾಧನೆ ಆಗಿರುತ್ತೆ, ಆದ ನಂತರದಲ್ಲಿ ನೀವು ತಿರ್ಗಾ ಅದರ ಮೇಲೆ ಯಾವುದೇ ರೀತಿಯಾದಂತಹ ನೀರು ಸುರಿಯೋದಾಗಲಿ ಹಾಲು ಸುರಿಯೋದಾಗಲಿ ಖಂಡಿತ ಮಾಡಬಾರ್ದು. ಅದು ಶಾಸ್ತ್ರಕ್ಕೆ ವಿರುದ್ಧವಾಗಿರೋವಂಥದ್ದು. ಆಯಿತಾ? ಒಂದು ವಿಚಾರ ಹೇಳ್ತೀನಿ ನೋಡಿ, ಧರ್ಮ ಮಾರ್ಗದಲ್ಲಿ ನಡೀದೇನೆ ಧರ್ಮಸ್ಥಳಕ್ಕೆ ಹೋಗಿ ನಮಸ್ಕಾರ ಮಾಡ್ತೀನಿ ಅನ್ನೋವಂಥದ್ದು, ಆಯಿತಾ? ಮನಸ್ಸು ಶುದ್ಧಿ ಇಲ್ಲದೇನೆ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳೋವಂಥದ್ದು, ಶರೀರ ಶುದ್ಧಿನೇ ಇಲ್ಲದೆ ಶಬರಿಮಲೆಗೆ ಹೋಗ್ತೀನಿ ಅನ್ನೋವಂಥದ್ದು, ಆ ಥರದ್ದೆಲ್ಲ ಮಾಡಿದ್ರೆ ಭಗವಂತ ನಿಮ್ಮನ್ನು ನೋಡಬೇಕಲ್ವಮ್ಮ. ಎಷ್ಟು ಜನ ಕೂಗ್ತಾ ಇರ್ತಾರೆ ಅವನ್ನ, ಎಷ್ಟು ಜನ ಕೂಗ್ತಾ ಇರ್ತಾರೆ. ಅಂಥದ್ರಲ್ಲಿ ವಿಶೇಷವಾಗಿ ನಿಮ್ಮನ್ನೇ ನೋಡಬೇಕು ದೇವರು ಅಂದರೆ ಅವ್ನು ಕೊಟ್ಟಿರೋ ರೂಲ್ಸ್ನ ಫಾಲೋ ಮಾಡಬೇಕಲ್ವಮ್ಮ. ಹಾಗಾಗಿ ಶುದ್ಧಿಯಾಗಿರಬೇಕು, ಶುದ್ಧಿ ಇರೋ ಕಡೆನೇ ಸಂಸ್ಕಾರ ಬರುವಂಥದ್ದು. ನಾಗರಕಟ್ಟೆಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಅದಕ್ಕೇನು ನೀವು ಸಿಮೆಂಟ್ ಕೆಲಸ ಮಾಡಿಸಿ ಟೈಲ್ಸ್ ಹಾಕ್ಸಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ಏನು ವ್ಯವಸ್ಥೆ ಇರುತ್ತೋ ದೇವಸ್ಥಾನದವರು ಅಥವಾ ಊರಿನ ಗ್ರಾಮಸ್ಥರೆಲ್ಲ ಮಾಡಿರ್ತಾರೆ, ಅದನ್ನು ಶುದ್ಧಿಯಾಗಿ ಇಟ್ಕೊಳ್ಳೋ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕುಜನ ಸಮಸ್ಯೆಯಿಂದ ನೀವು ಈಚೆ ಬರ್ಬೋದು. ಇವತ್ತು ಮಾತಾಡ್ತಾ ಇದ್ವಿ ಮಕರ ರಾಶಿಯವರು, ಈ ಕೆಲಸವನ್ನು ನಿಧಾನಕ್ಕೆ ಶುರು ಮಾಡ್ಕೊಳ್ಳಿ. ಕುಜನನ್ನು ಆರಾಧನೆ ಮಾಡುವಂಥದ್ದು, ನಾಗರಕಟ್ಟೆಗಳ ಪ್ರದಕ್ಷಿಣೆ ಮಾಡುವಂಥದ್ದು, ನಾಗರಕಟ್ಟೆಗಳನ್ನು ನೀಟಾಗಿ ಇಟ್ಕೊಳ್ಳುವಂಥ ಕೆಲಸಗಳನ್ನು ಮಾಡಿದ್ರೆ ಖಂಡಿತವಾಗಿಯೂ ನೋಡಿ ಮಂಡಿ ನೋವು ನಿಮಗೆ ಕಮ್ಮಿ ಆಗ್ತಾ ಬರುತ್ತೆ. ಯಾರಾದರೂ ನನ್ನ ಪ್ರಶ್ನೆ ಮಾಡ್ತಾರೆ, ಮಂಡಿ ನೋವು ಇದೆ ನೀವು ಕ್ಲೀನ್ ಮಾಡೋಕ್ಕೆ ಹೇಳ್ತೀರಲ್ಲ ಹೆಂಗೆ ಅಂತ, ಹೌದಲ್ವಮ್ಮ? ಹೌದು. ಮಂಡಿ ನೋವು ನಿಮಗಿದೆ ರೀ, ನಿಮ್ಮ ಮಾತು ಕೇಳೋರು ಒಂದು 4 ಜನ ಇಲ್ವಾ? ಅವ್ರ ಜೊತೆ ಹೋಗಿ ನೀಟಾಗಿ ವ್ಯವಸ್ಥೆ ಮಾಡಿಸ್ಬೋದಲ್ವಾ? ದೇವ್ರಿಗೆ ಗೊತ್ತಾಗತ್ತೆ ಅದೆಲ್ಲ ಯಾರು ನೇತೃತ್ವ ವಹಿಸಿ ಇದನ್ನು ಮಾಡಿಸ್ತಾ ಇದ್ದಾರೆ ಅನ್ನೋವಂಥದ್ದು. ನಿಮಗೂ ಒಳ್ಳೆಯದು, ಆ 4 ಜನಕ್ಕೂ ಒಳ್ಳೇದಾಗತ್ತಮ್ಮ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ ಕೋಲಾರಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮನೆ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಳಿಪ್ಪ. ಅದೇ ಗುರುಜಿ, ಮನೆ ನಮ್ದು ದಕ್ಷಿಣ ಬಾಗಿಲು ಗುರುಜಿ. ಮನೆ ಬಾಗಿಲು ದಕ್ಷಿಣಕ್ಕಿದೆ, ಆಯಿತು. ದಕ್ಷಿಣಕ್ಕಿದೆ. ಅದಕ್ಕೆ ಸ್ವಲ್ಪ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಸಮಸ್ಯೆ ಆಗಿ ಈಗ ಬಾಡಿಗೆ ಮನೆಗೆ ಬಂದಿದ್ದೀನಿ ಗುರುಜಿ. ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಆ ಮನೆಯನ್ನ ಖಾಲಿ ಮಾಡಿ ಬಾಡಿಗೆ ಮನೆಗೆ ಬಂದಿದ್ದೀರಿ? ಬಾಡಿಗೆ ಮನೆಗೆ ಬಂದಿದ್ದೀರಿ ಗುರುಜಿ. ಆಯಿತು. ಬಾಡಿಗೆ ಮನೆಗೆ ಬಂದ್ಮೇಲೆ ಫೈನಾನ್ಸ್ ಸಮಸ್ಯೆ ಕಮ್ಮಿ ಆಯ್ತಾ? ಇಲ್ಲ ಸ್ವಾಮಿ, ಸ್ವಲ್ಪ ಒಂದು 10%, 2 months ಆಯ್ತು ಸ್ವಾಮಿ ಬಂದು ನಾವು. ಈಗ ಸ್ವಲ್ಪ ಪರವಾಗಿಲ್ಲ ಸ್ವಾಮಿ. ಏನ್ ಕೆಲಸ? ಅದು ನಾವು ಇರೋ ಮನೆ 3 ದಾರಿ ಇದೆ ಸ್ವಾಮಿ. ಅದು ನಾನು ಏನ್ ಮಾತಾಡಕ್ ಬರ್ತಾ ಇದ್ದೀನಿ ಗೊತ್ತಾ? ಬರೀ ದಕ್ಷಿಣದ ಬಾಗಿಲು ಒಂದೇ ನಿಮ್ಮ ಈ ಎಲ್ಲ ಸಮಸ್ಯೆಗೂ ಕಾರಣ ಆಗಿರಲ್ಲಪ್ಪ, ಒಂದು ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ಎರಡನೇದು, ನಿಮ್ಮ ಸ್ವರತರಂಗದ ಪ್ರಕಾರ ನಿಮ್ಮ ಬುಧ ಸ್ವಲ್ಪ ಅಲಗಾಡ್ತಾ ಇದೆ, ಆಯ್ತಾ? ಅದೇನು ಹೇಳುತ್ತೆ? ನೀವು ಆಯ್ಕೆ ಮಾಡಿಕೊಂಡಿರುವಂತಹ ಜಾಗ ಚೆನ್ನಾಗಿರಲ್ಲ ಅಂತ ಹೇಳುತ್ತೆ, ಆಯ್ತಾ? ನೀವು ಅದನ್ನೇ ಹೇಳ್ತಾ ಇದ್ರಿ, 3 ದಾರಿ ಸೇರೋ ಕಡೆ ಇರುತ್ತೆ ಅಂತ. ಕಟ್ಟಿರೋ ಮನೆ ತಗೊಂಡಿ ಸ್ವಾಮಿ. ಅದು ಕಟ್ಟಿರೋ ಮನೆ ಆದರೂ ಸರಿ, ಜಾಗ ಅದೇ ಇರುತ್ತಲ್ವಪ್ಪ, ಆಯ್ತಾ? ಈಗ ಅದನ್ನ ಬದಲಾಯಿಸಿದ್ರಾ? ಬದಲಾಯಿಸಿ ಈಗ ಬಾಡಿಗೆ ಮನೆಗೆ ಬಂದಿದ್ದೀವಿ. ಆ ಮನೆ ಏನು ಮಾಡಿದ್ರಿ? ಹಳೆ ಮನೆ ಮಾರಾಟಕ್ಕೆ ಇಟ್ಟಿದ್ದೀರಾ? ಹಳೆ ಮನೆ ಏನು ಮಾಡಿದ್ರಿ? ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಇಲ್ಲ ಅನ್ಸುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಕೇಳಿಸ್ಕೊಳ್ಳಿ, ಆ ಮನೆಯಿಂದಾನೇ ನಿಮಗೆ ಸಮಸ್ಯೆ ಆಗಿದೆ ಅನ್ನೋಂಥದ್ದೇನು ಕಾಣಿಸ್ತಾ ಇಲ್ಲ. ಆದರೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳ ಈಗಲೂ ಅದರಲ್ಲೇನೆ ಸಮಸ್ಯೆ ಇರುವಂಥದ್ದೇ ಆಗ್ತಾ ಇದೆ. ಸಾಧ್ಯ ಆದಷ್ಟು ಒಳ್ಳೆಯ ಜಾಗದಲ್ಲಿ ಮನೆ ಕಟ್ಕೊಳ್ಳುವಂಥ ಕೆಲಸವನ್ನು ಮಾಡಿ. 3 ದಾರಿ ಸೇರೋದು ಅಥವಾ ಸ್ಮಶಾನದ ಆ ಕಡೆ ಈ ಕಡೆ ಇರೋ ಅಂಥದ್ದು, ಆ ಥರದ ಜಾಗಗಳಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೆ ಯೋಗ್ಯ ಅಲ್ಲ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಇದೆ. ಒಮ್ಮೆ ಪರೀಕ್ಷಿಸಿಕೊಳ್ಳಿ, ನಂತರದಲ್ಲಿ ನಿಮ್ಮ ಜೀವನ ಚೆನ್ನಾಗಾಗತ್ತಪ್ಪ, ಒಳ್ಳೆಯದಾಗಲಿ. ಓಕೆ, ಖಂಡಿತ ಗುರುಜಿ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ.
ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಸುರೇಖ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಚಳ್ಳಕೆರೆಯಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸ್ವಾಮಿ. ನಮ್ಗೆ ನಿಮ್ದು 2ನೇ ಕಾಲು ಸ್ವಾಮಿ ಸಿಕ್ಕಿದ್ದು ಬಹಳ ಖುಷಿ ಆಗ್ತಾ ಇತ್ತು ಸ್ವಾಮಿ. ಪ್ರತಿದಿನ ಕಾರ್ಯಕ್ರಮ ನೋಡಿಮ್ಮ, ಒಳ್ಳೇದಾಗ್ಲಿ. ಏನು ವಿಚಾರ? ಏನಿಲ್ಲ ಸ್ವಾಮಿ, ನಮ್ಮ ಅಕ್ಕಾರು ಒಬ್ರು ಇದ್ದಾರೆ, ಅವ್ರಿಗೆ ವಾರಕ್ಕೆ 2 ಸಲ ಬಹಳ ತಲೆನೋವು ಬಂದು ಮರಿಕೆ ಬಿಡಿದ್ರು ಸ್ವಾಮಿ. ಸಮಾಧಾನವಾಗಿ ಮಾತಾಡಬೇಕು. ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಗಲ್ಲಮ್ಮ. ನಿಮ್ಮ ದುಃಖ ಗೊತ್ತಾಗತ್ತೆ. ಸಮಾಧಾನವಾಗಿ ಮಾತಾಡಿ, ಪ್ರಶ್ನೆ ಅರ್ಥ ಆಗಲಿ. ಸ್ವಾಮೀಜಿ, ನಮ್ಮ ಅಕ್ಕರಿಗೆ ಮೈಗ್ರೇನ್ ಐತೆ ಸ್ವಾಮಿ. ವಾರಕ್ಕೆ 2 ಸರಿ ತಲೆನೋವು, ಸುಸ್ತು, ವಾಂತಿ ಆಗ್ತದೆ ಸ್ವಾಮಿ. ಡಾಕ್ಟರ್ ಏನು ಹೇಳ್ತಾ ಇದ್ದಾರಮ್ಮ? ಅದೇ ಮೈಗ್ರೇನ್ ಅಂತಂದು ಹೇಳ್ತಾರೆ ಸ್ವಾಮಿ. ಅದಕ್ಕೆ ಔಷಧಿಗಳು ಕೊಡ್ತಾ ಇದ್ದಾರಾ? ಕೊಡ್ತಾ ಇದ್ದಾರೆ ಸ್ವಾಮಿ. ಆದ್ರೂ ಕಡಿಮೆ ಆಗ್ತಾ ಇಲ್ವಾ? ಇಲ್ಲ, ಕಡಿಮೆ ಆಗ್ತಿಲ್ಲ ಸ್ವಾಮಿ. ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ಕೋತೀರಾ? ಮಾಡ್ಕೊಂತೀವಿ ಸ್ವಾಮಿ. ನೋಡಿ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಅಥವಾ ವಿಡಿಯೋ 2 ಸತಿ ನೋಡಿ, ಪರವಾಗಿಲ್ಲ, ಆಮೇಲೆ ಸಿಗತ್ತೆ ಎಲ್ಲ ಕಡೆನೂ. ಆಯ್ತಾ? ಈ ಹೆಬ್ಬೆರಳು ಕಾಣಿಸ್ತಾ ಇದೆಯಾ? ನೀವು ಟಿವಿ ನೋಡ್ತಾ ಇದ್ರೆ ನೋಡಿ, ಇಲ್ದ ಇದ್ರೆ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಹೆಬ್ಬೆರಳು ಜೊತೆಗೆ ತೋರು ಬೆರಳನ್ನ ಈ ರೀತಿಯಾಗಿ ಇಟ್ಟು ಈ ಥರ ಕೂತ್ಕೊಂಡು ಅವರು ಪ್ರತಿದಿನ 15 ನಿಮಿಷಗಳ ಕಾಲ ಓಂ ಧನ್ವಂತರಯೇ ನಮಃ ಅನ್ನುವಂತಹ ಈ ಮಂತ್ರವನ್ನು ಖಂಡಿತವಾಗಿಯೂ ಬೆಳಗ್ಗೆ ಸಾಯಂಕಾಲ ಜಪ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? ಇನ್ನೊಂದು ಸತಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡು ನಿಧಾನಕ್ಕೆ ನಾನು ಈ ಕೆಲಸ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಮಾಡಿ. ಆಯ್ತಾ? 2ನೇ ಕೆಲಸ ಏನು ಮಾಡ್ಬೇಕು ಗೊತ್ತಾ? ಚಳ್ಳಕೆರೆಯಿಂದ ಬಳ್ಳಾರಿಗೆ ಎಷ್ಟು ದೂರ ಆಗುತ್ತಮ್ಮ? ಅಂದ್ರೆ ನಮ್ದು ಚಳ್ಳಕೆರೆ ಸ್ವಾಮಿ, ಅವರು ತುಮಕೂರಾಗ ಇದ್ದಾರೆ ಸ್ವಾಮಿ. ಅವರು ಆಯ್ತು, ಅವರು ತುಮಕೂರಲ್ಲಿದ್ರು ಅವ್ರಿಗೋಸ್ಕರ ನೀವೇ ಹೋಗಿ ಚಳ್ಳಕೆರೆಯಿಂದ ಬಳ್ಳಾರಿಗೆ ಹೋಗಿ ಕನಕದುರ್ಗಮ್ಮನ ದೇವಸ್ಥಾನ ಇದೆ, ನೋಡಿದ್ದೀರಾ? ನೋಡಿದ್ವಿ. ಕನಕದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಮಡಲು ತುಂಬಿಸುವಂತಹ ಕೆಲಸ ಮಾಡಿ, ಅವ್ರ ಹೆಸರಲ್ಲಿ ನೀವೇ ಮಾಡಿ, ಪರವಾಗಿಲ್ಲ. ಆಯ್ತಾ? ಅದನ್ನ ಮಾಡಿ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿಸಿ, ಖಂಡಿತವಾಗಿಯೂ ನಿಮ್ಮ ಆರೋಗ್ಯದ ಸಮಸ್ಯೆ ಅಮ್ಮನವ್ರು ನಿವಾರಣೆ ಮಾಡ್ತಾರಮ್ಮ. ಒಳ್ಳೆದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಮಕರ ರಾಶಿಯವರ ಆಯಾ ವ್ಯಯಗಳ ಬಗ್ಗೆ ತಿಳಿಸೋದಾದ್ರೆ? ಹೌದಮ್ಮ, ಅವ್ರಿಗೆ ಆಯವ್ಯಯ ಅಂದ್ರೆ ಸಂಸ್ಕೃತ ಪದ. ಆದಾಯ, ಖರ್ಚು ಅನ್ನುವಂಥದ್ದು ಅದಕ್ಕೆ ಇರುವಂತಹ ಉತ್ತರ. ಅವ್ರಿಗೆ ಆದಾಯನೂ ಚೆನ್ನಾಗಿ ಬರ್ತಾ ಇದೆ, ಖರ್ಚು ಚೆನ್ನಾಗಿ ಆಗ್ತಾ ಇದೆ ಅನ್ನುವಂಥದ್ದು ವರ್ಷದ ಫಲಗಳಲ್ಲೇ ನೋಡ್ಬಿಟ್ಟಿದ್ದೀವಿ. ಅದು ನಿಜವಾಗ್ಲೂ ಹಾಗೆ ಆಗ್ತಾ ಇದೆ. ಹಾಗಾಗಿ ಯಾವುದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅಥವಾ ಯಾವುದಕ್ಕೋಸ್ಕರ ನಾವು ಕೂಡಿಡಬೇಕು ಅನ್ನುವಂತಹ ಒಂದು ಪ್ರಾಕ್ಟಿಕಲ್ ನಾಲೆಡ್ಜು ಇವಾಗ ಅವರಿಗೆ ಬೇಕಾಗಿದೆ. ಏನು ಪ್ರಾಕ್ಟಿಕಲ್ ನಾಲೆಡ್ಜ್ ಅಂದರೆ, ನಮಗದು ಅವಶ್ಯಕತೆ ಇದೆಯಾ ಇಲ್ವಾ ಅದನ್ನು ವಿಚಾರ ಮಾಡಿ ನಂತರದಲ್ಲಿ ಮುಂದುವರಿಯುವಂಥದ್ದು ಮಕರ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಅವಶ್ಯಕತೆ ಇರುವಂಥ ಕೆಲಸ ಆಗಿರುತ್ತೆ. ಕೂಲಂಕುಷವಾಗಿ ಪರಿಶೀಲಿಸಿ. ಖಂಡಿತ ಗುರುಜಿ. ಇನ್ನು ನೀವಾಗಲೇ ಹೇಳಿದ್ರಿ ಕುಂಭ ಹಾಗೂ ಮೀನರಾಶಿಯ ಬಗ್ಗೆ ಕೂಡ ತಿಳಿಸ್ತೀನಿ ಅಂತ, ಅದನ್ನು ತಿಳಿಸಿ. ಕುಂಭ ಮತ್ತು ಮೀನರಾಶಿಯ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ವಿಚಾರ ನಿಮ್ಮ ವಾಹಿನಿಯ ಮುಖಾಂತರ ಇಡೀ ಕರ್ನಾಟಕ ರಾಜ್ಯಕ್ಕೆ ತಿಳಿಸುವಂಥ ಕೆಲಸ ಆಗ್ಲಮ್ಮ. ನೋಡಿ, ಯಥೇಚ್ಛವಾಗಿ ನಮ್ಮ ಆಫೀಸ್ಗೆ ಕರೆಗಳು ಬರ್ತಾ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಏನು ಗೊತ್ತಾ, ಕೆಲಸದ ವಿಚಾರದಲ್ಲೇನೆ ಸಮಸ್ಯೆ ಕಾಣ್ತಾ ಇರೋದು ಜನಕ್ಕೆ. ಕೆಲಸನೇ ಇಲ್ಲ, ಕೆಲಸ ಮಾಡ್ತೀವಿ, ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೀವಿ, ಕೆಲಸನೇ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಒಂದು. ಎರಡನೇದು, ಎಜುಕೇಷನ್ ವಿಚಾರವಾಗಿ, ವಿದ್ಯಾಭ್ಯಾಸದ ವಿಚಾರವಾಗಿ ತುಂಬ ಕೊರತೆ ಅನುಭವಿಸ್ತಾ ಇರುವಂಥದ್ದು. ಸ್ವಾಮಿ 9th ಪಾಸ್ ಆಯಿತು, 10th ಪಾಸ್ ಆಗ್ತಾ ಇಲ್ಲ ಅಂತಾರೆ. ಅದರ ಜೊತೆಗೆ PUC ಮುಗಿಸಿದ್ದೀವಿ, ಕೆಲಸ ಸಿಗ್ತಾ ಇಲ್ಲ ಅಂತಾರೆ. ಒಂದು ವಿಚಾರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮ್ಮ ಆಶ್ರಮದ ವತಿಯಿಂದ ಯಾವುದೇ ಶುಲ್ಕ ಇಲ್ಲದೇನೆ ಈ ಹಿರಿಯರನ್ನು ಆರೈಕೆ ಮಾಡುವಂತಹ ಕೆಲಸ, ಕಲಿಸೋವಂಥ ವಿಚಾರವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆಯಿತಾ? ಹಾಗಾಗಿ ಈ ಉತ್ತರ ಕರ್ನಾಟಕದ ಭಾಗದವರು ಯಾರಿಗೆ ನಿಜವಾಗಿಯೂ ಸೇವೆ ಮಾಡುವಂತಹ ಮನಸ್ಥಿತಿ ಇದೆ, ಅದರ ಜೊತೆಗೆ ಯಾರಿಗೆ ಕೆಲಸದ ಅವಶ್ಯಕತೆ ಇದೆ, ನಿಜವಾಗಲೂ ಕೆಲಸ ಮಾಡುವಂತಹ ಮನಸ್ಸಿದೆ, ಅವರಿಗೆ ಟ್ರೈನಿಂಗ್ ಕೊಟ್ಟು ಅದರ ಜೊತೆಗೆ ಕೆಲಸ ಕೊಡಿಸುವಂತಹ, ನಮ್ಮ ಆಶ್ರಮದಲ್ಲೇ ಕೆಲಸ ಮಾಡುವಂತಹ
ಕೆಲಸಗಳನ್ನು ನಮ್ಮ ಆಶ್ರಮದ ವತಿಯಿಂದ ಮಾಡ್ತಾ ಇದ್ದೆಮ್ಮ. ಎಷ್ಟೋ ಜನಕ್ಕಿದು ಅನುಕೂಲ ಆಗುತ್ತೆ. ಸಂಬಳ ಕೊಟ್ಟು ಕೆಲಸ ಮಾಡಿಸುವಂಥ ಪದ್ಧತಿ ನಮ್ಮ ಆಶ್ರಮದಲ್ಲಿದೆ. ಅವ್ರಿಗೆ ಹೇಳ್ಕೊಡುವಂಥ ಕೆಲಸ. ಯಾಕೆ ಗೊತ್ತಾ, ಹಿರಿಯರ ಸೇವೆ ಮಾಡೋದೂ ಒಂದು ದೇವರ ಸೇವೆ ಮಾಡಿದಷ್ಟೇ ಪುಣ್ಯಕರವಾದಂತಹ ಕೆಲಸ ಆಗಿರೋದ್ರಿಂದ ನಿಮಗೆ ಉಳ್ಕೊಳ್ಳೋಕ್ಕೆ ಜಾಗ, ಊಟದ ವ್ಯವಸ್ಥೆ, ಸಂಬಳಗಳ ಸಮೇತ 1-4 ತಿಂಗಳು ನಿಮಗೆ ಟ್ರೈನಿಂಗ್ ಬೇಕಲ್ವಾ, ಆಗ್ಲೂ ಸ್ವಲ್ಪ ಸಂಬಳ ಬರುವಂಥದ್ದು. ನಂತರದಲ್ಲಿ ನೀವು ಕೆಲಸ ಕಲ್ತ ಮೇಲೆ ಯಥೇಚ್ಛವಾಗಿ ಎಷ್ಟು ನಿಮಗೆ ಕೊಡಬಹುದು ಅಷ್ಟು ಸಂಬಳಗಳನ್ನು ಕೊಟ್ಟು ಕೆಲಸವನ್ನು ಕಲಿಸಿಕೊಡುವಂತಹ ಕೆಲಸ ನಮ್ಮ ಆಶ್ರಮದಿಂದ ಶುರು ಮಾಡ್ತಾ ಇದ್ದೀನಮ್ಮ. ಸಾಧ್ಯ ಆದಷ್ಟು ಜನ ಯಾರಿಗೆ ಬೇಕೋ ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಜೀವನವನ್ನು ರೂಪಿಸುವಂತಹ ಕೆಲಸ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಆಗತ್ತೆ. ಅದಕ್ಕೆ ನಿಮ್ಮೆಲ್ಲರ ಶ್ರದ್ಧೆ ಭಕ್ತಿ ಮಾತ್ರ ಬೇಕು ಅಂತ ಈ ವಾಹಿನಿಯ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಗುರುಜಿ. ಇನ್ನು ಕುಂಭರಾಶಿಯ ಗೋಚಾರ ಫಲ ಹೇಗಿದೆ ಅಂತ ನೋಡಿ. ಮಕರ ರಾಶಿ ಮುಗಿಸಿದ್ದಾಯ್ತಲ್ವಾ. ಕುಂಭರಾಶಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂಥ ಹೊಸ ಕೆಲಸಗಳನ್ನು ಮಾಡೋದಕ್ಕೇನೆ ಅಯ್ಯೋ ರಾಮ ಅನ್ನುವಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಈ ಪದ ಉಪಯೋಗಿಸ್ತೀನಿ ಅಂದರೆ, ಕೊನೆಗೆ ನಿಮಗೆ ಬೇಜಾರಾದಾಗ ಏನಮ್ಮ ಮಾತು ಹೇಳೋದು, ಅಯ್ಯೋ ದೇವ್ರೇ, ಅಯ್ಯೋ ರಾಮ ಅನ್ನುವಂಥ ಪದಗಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ, ಅದೇ ರೀತಿಯಾದಂತಹ ಕೊನೆಯೇ ಸಿಗ್ತಾ ಇಲ್ಲ ಗುರೂಜಿ. ಯಾಕೋ ಏನೋ ಕೊನೆ ಕಾಣಿಸೋದು ಯಾವಾಗ ಅಂತ. ಯಾವ ವಿಚಾರದಲ್ಲಿ? ಎಲ್ಲ ವಿಚಾರದಲ್ಲೂ ಕೊನೆ ಸಿಗ್ತಾ ಇಲ್ಲ ಗುರೂಜಿ. ಚೆನ್ನಾಗಿ ಪ್ರಾರಂಭ ಆಗೋದೇನೋ ಚೆನ್ನಾಗಿ ಆಗೋಗ್ತಾ ಇದೆ, ಆದರೆ ಕೊನೆ ಸಿಗ್ತಾ ಇಲ್ಲ ಅನ್ನುವಂತಹ ಕೆಲಸಗಳೇ ಆಗ್ತಾ ಇದೆ. ಸಾಧ್ಯ ಆದಷ್ಟು ಮೇಡಮ್ ಪ್ರಶ್ನೆ ಕೇಳಿದ್ರು ಕುಂಭರಾಶಿಯ ಬಗ್ಗೆ ಹೇಳಿ ಅಂತ. ಕುಂಭರಾಶಿಯವರು ದುರ್ಗಾದೇವತೆಯನ್ನು ಆರಾಧನೆ ಮಾಡಿ ದುರ್ಗಾಯೈ ನಮಃ ಅನ್ನುವಂತಹ ಮಂತ್ರಗಳನ್ನು ನೋಡಿ ನಾನು ಹೇಳ್ಕೊಡ್ತಾ ಇರ್ತೀನಿ. ನಿಮ್ಮ ಹತ್ರ ದುಡ್ಡಿದೆ ರೀ, ಚೆನ್ನಾಗಿ ಖರ್ಚು ಮಾಡ್ಬೋದು ಅಂದರೆ ಯಥೇಚ್ಛವಾಗಿ ಹೋಮಾದಿಗಳನ್ನು, ಹವನಗಳನ್ನು, ದೇವಸ್ಥಾನನೇ ಕಟ್ಟಿಸಿ ಯಾರು ಬೇಡ ಅನ್ನೋದಿಲ್ಲ ಅಲ್ವಮ್ಮ. ಆದರೆ ನಮ್ಮ ಹತ್ರ ದುಡ್ಡಿಲ್ಲ ಗುರೂಜಿ, ದೇವ್ರು ನಮ್ಮನ್ನು ನೋಡ್ತಾನೆ, ಹೋಮನೇ ಮಾಡಿಸ್ಬೇಕಾ ಅಂತೆಲ್ಲ ಪ್ರಶ್ನೆ ಕೇಳ್ತಿರಲ್ಲ. ಖಂಡಿತವಾಗಿಯೂ ದೇವರು ಎಲ್ಲರಿಗೂ ಒಲಿಯುವಂಥದ್ದು. ಆದರೆ ನಿಮ್ಮ ಹತ್ರ ಹೋಮ ಮಾಡ್ಸೋಕ್ಕಿದೆ, ಆದರೂ ನೀವು ಮಾಡಿಸ್ತಾ ಇಲ್ಲ ಅಂದರೆ ಅದು ಭಗವಂತಂಗೆ ಗೊತ್ತಾಗತ್ತೆ. ನಿಮ್ಗೆ ಯಾರೋ ಹೋಮ ಮಾಡಿಸಿ ಅಂತ ಹೇಳಿರ್ತಾರೆ, ನಿಮ್ಮ ಹತ್ರ ಮಾಡ್ಸೋಕ್ಕಾಗಲ್ಲ ಅನ್ನುವಂಥದ್ದು ಭಗವಂತಂಗೆ ಗೊತ್ತಾಗತ್ತಲ್ವಮ್ಮ. ಹಾಗಾಗಿ ನಿಮ್ಮ ಯೋಗ್ಯತೆಯ ಅನುಸಾರ ಯಾವ ಯಾವ ಕೆಲಸಗಳನ್ನು ಮಾಡ್ಕೋಬೋದು ಅದನ್ನು ಮಾಡಿ, ಜೊತೆಗೆ ಶ್ರದ್ಧೆ ಭಕ್ತಿ ಅನ್ನುವಂಥದ್ದು ಯಥೇಚ್ಛವಾಗಿ ಖರ್ಚು ಮಾಡಿರಿ. ಅದೇನು ನಿಮಗೇನು ದುಡ್ಡು ಖರ್ಚಾದಂಗೆ ಆಗಲ್ಲ. ದುಡ್ಡು ಖರ್ಚಾದರೆ ಸಂಪಾದನೆ ತಿರ್ಗಾ ಹೆಂಗೆ ಮಾಡ್ಬೋದು, ಶ್ರದ್ಧೆ ಭಕ್ತಿ ಖರ್ಚಾದರೆ ಅದಕ್ಕೆ 10 ಪಟ್ಟು ನಾವು ಅದನ್ನು ಸಂಪಾದನೆ ಮಾಡ್ಕೋಬೋದು. ಹೌದಲ್ವಮ್ಮ? ಹಾಗಾಗಿ ಶ್ರದ್ಧೆ ಭಕ್ತಿಯ ಅನುಸಾರ ಕೈಂಕರ್ಯಗಳನ್ನು ಮಾಡಿ. ಮನೆ ದೇವ್ರ ಪೂಜೆ ಮಾಡಿರ್ತೀರಿ, ವರ್ಷದಲ್ಲಿ ಬರೋ ಎಲ್ಲ ಹಬ್ಬನೂ ಮಾಡಿರ್ತೀರಿ, ಅದ್ರ ಜೊತೆ ಗ್ರಾಮ ದೇವತೆ ಪೂಜೆನೂ ಮಾಡಿರ್ತೀರಿ, ಅದ್ರ ಜೊತೆಗೇನು ತಿಮ್ಮಪ್ಪ ಗೋವಿಂದ ಅಂದ್ಕೊಂಡು ಪೂಜೆ ಮಾಡಿರ್ತೀರಿ, ಅದ್ರ ಜೊತೆಗೇನು ಭೂತಪ್ಪ ರಾಮಪ್ಪ ಅಂತಲೂ ಪೂಜೆ ಮಾಡಿರ್ತೀರಿ. ಇಷ್ಟೆಲ್ಲ ನಂಬಿಕೆ ಇಟ್ಕೊಂಡು ಪೂಜೆ ಮಾಡಿರ್ತೀರಿ. ಸಣ್ಣದೊಂದು ಘಟನೆ ಆಗಿದ ತಕ್ಷಣ ಅವರೆಲ್ಲರಿಗೂ ಬೈತೀರಿ. ಯಾಕಪ್ಪ ಅಲ್ವಮ್ಮ? ಅದೆಲ್ಲ ಬೇಡ ಅಲ್ವಾ. ನಂಬಿಕೆ ಅನ್ನೋವಂಥದ್ದು ದೃಢವಾಗಿರಲಿ. ಅದ್ರ ಜೊತೆಗೆ ಇವ್ರಿಗೆಲ್ಲ ಪೂಜೆ ಮಾಡಿಬಿಟ್ಟು ಕುಜಂಗ್ ಮಾತ್ರ ಬೈದು ಬಿಡ್ತೀರಿ. ಯಾಕೆ? ಇವ್ರ ಮೇಲೆಲ್ಲ ನಂಬಿಕೆ ಇರಬೇಕಲ್ವಾ. ಹಾಗಾಗಿ ನಾನು ಹೇಳ್ಕೊಡುವಂಥ ಕೆಲಸ ಯಾವುದೇ ಇದ್ರೂ, ತಂತ್ರಗಳೇನೇ ಇದ್ರೂ ನಿಮ್ಮ ಶ್ರದ್ಧೆ ಭಕ್ತಿಯನ್ನು ಯಥೇಚ್ಛವಾಗಿ ಉಪಯೋಗಿಸಿ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿಮ್ಮ. ಮುಂದಿನ ಸಂಚಿಕೆಗಳಲ್ಲೂ ವಿಶೇಷವಾದ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಗುರುಗಳನ್ನು ಭೇಟಿ ಆಗಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಗುರುಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಾಕ್ಟರ್ ಅನಿಲ್ ಗುರೂಜಿ, ಆನಂದ ಸೇವಾ ಸದನ ಟ್ರಸ್ಟ್, ವೃದ್ಧಾಶ್ರಮ ಮತ್ತು ಪುನರ್ವಸತಿ ಕೇಂದ್ರ, ಜವರೇಗೌಡ ನಗರ, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. ದೂರವಾಣಿ ಸಂಖ್ಯೆ 9663590911.